ಅಲ್ಲ, ಸಂಜೆಯ ನಿನ್ನೆ ಬೆಳಿಗ್ಗೆನ ಹೋಗೋಣ ಆಫೀಸಿಗೆ, ಇವತ್ತಿನವರೆಗೂ ಆದ್ರೂ ಮನೆಗೆ ಬಂದೇ ಇಲ್ಲ. ಏನು ಸಮಾಚಾರ ಇವಂದು? ಈ ಮನ್ಯಾಗ ಯಾವುದು ನೆಟ್ಟಿಗಿಲ್ಲ. ನಾನು ನೆಟ್ಟಿಗೆ ಮಾಡೋದು ಭಾಳ ಕೆಲಸ ಅದಾವಪ್ಪ ಈ ಮನ್ಯಾಗ. ಹೋಗೋಣ, ಒಂದರ ಫೋನ್ ಹಚ್ಬೇಕಾ? ಹಿಂಗೆ ಕೆಲಸ ಐತಿ, ನಾನು ಇವತ್ತು ಬರೋಕ್ಕಾಗಲ್ಲ, ನಾಳೆ ಬರ್ತೀನಿ. ಎಂಥ ಕೆಲಸ ಆದ್ರೂ ರಾತ್ರಿ ಎಲ್ಲ ಹೆಂಗೆ ಆಫೀಸ್ನಾಗ ಇರಿಸ್ಕೋತಾರ? ಇಲ್ಲ, ಇವಂದು ಏನೋ ಹಕ್ಕಿಕತ್ತೈತಿ, ಅದನ್ನು ಸರಿ ಮಾಡ್ಬೇಕು ನಾನು. ಇವರು ಮಗನ ಒಬ್ಬನ ಮಗ ಅಂತಂದು ಭಾಳ ಮುದ್ದು ಮಾಡಿ ಬೆಳೆಸಾರಲ್ಲ, ಅದಕ್ಕೆ ಸೊಕ್ಕು ಮೈಯಾಗ ಜಾಸ್ತಿ ತುಂಬ್ದಂಗೆ ಆಗೈತಿ ಇವನಿಗೆ. ಮಾಡ್ತೀನಿ. ಒಂದು ಗಂಡನರ ನೆಟ್ಟಿಗಿಲ್ಲ, ಇದು ಹೆಂಡತಿ ಪಲ್ಲವಿ ಇದನ್ನರ ನೆಟ್ಟಿಗಿಲ್ಲ. ಯಾಡು ಅಂತವ ಯಾವಾಗ ಜವಾಬ್ದಾರಿ ಬರ್ತೈತೋ, ಇವು ಯಾವಾಗ ಮನೀನ ಚಂದನ ತಂಗಿ ನಿಭಾಯಿಸ್ಕೊಂಡು ಹೋಗ್ಕಾವೋ ದೇವ್ರೇ, ನಂಗಂತೂ ಸಾಕಾಗಿ ಹೋಗ್ಬಿಡ್ತಪ್ಪ. ಈ ಪಲ್ಲವಿಗಂತೂ ಇನ್ನೂ ಹೆಂಗೆ ಹೇಳ್ಬೇಕೇನ ನನಗಂತೂ ಗೊತ್ತಾಗವಲ್ದು. ಇವತ್ತು ಸ್ವಲ್ಪ ಕುಂದರ್ಸಿ ತಿಳಿಸ್ಯಾರ ಹೇಳ್ತೀನಿ, ಅವಾಗಾರ ಬದಲಾಕ್ಕಳ ಏನ ನೋಡೋಣ. ಪಲ್ಲವಿ, ಏ ಪಲ್ಲವಿ. ಏನಮ್ಮ ಕರೆದಿಯಲ್ಲ? ಅಂದಂಗ ಮನೆ ಕೆಲಸ ಎಲ್ಲ ಮುಗೀತಾ? ಅಡಿಗೆ ಬಾಂಡೆ ಬಟ್ಟೆ ಎಲ್ಲ ಮುಗಿದ್ವಾ? ಹಾಯಮ್ಮ, ಬಟ್ಟೆ ಒಗೆಯೋದಾತು, ಕಸಾನೆಲ್ಲ ಅಡಿಗೆ ಎಲ್ಲ ಆಯ್ತು. ಈಗ ಸಂಜೆ ಮುಂದೆ ಏನಾರ ಒಂದು ಸ್ವಲ್ಪ ಚುಮ್ಮರಿಯಾರ ಏನಾರ ಹಚ್ಬೇಕು ಬೇ ಅಮ್ಮ. ನೀನೇ ಹೇಳಿದಲ್ಲ ಚುಮ್ಮರಿಯಾರ ಇಲ್ಲ ಅವಲಕ್ಕಿಯಾರ ಹಚ್ಚಂತಂದು, ಅದಕ್ಕೆ ಚುಮ್ಮರಿ ಹಸ್ ಮಾಡಕ್ಕೆ ಕುಂತಿದ್ದೆ. ಸರಿ ಆತಾತ. ಬಾ ಕುತ್ಕೋ, ಬಾ, ಇಲ್ಲಿ ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡೋದೈತಿ, ಆಮೇಲೆ ಹಚ್ಚಂತೆ ಅಂತ ಚುಮ್ಮರಿನ. ನನ್ನ ಜೊತೆನ? ಯಾಕೆ ಬೇ ಅಮ್ಮ? ಲೀಲವಾ, ಲೀಲವಾ, ಬಾ ಇಲ್ಲಿ ಲಗುನ. ಯಾಕೆ ಬೇ ಅಮ್ಮ, ಏನಾತು? ಒಂದ ನಿಮಿಷ ತಡ್ಕ, ನಿಮ್ಮ ಅತ್ತಿನ ಬರಲಿ, ಒಮ್ಮಕ ಮಾತಾಡ್ತೀನಿ. ಏನೇವ ಒಂತಡಗ ಕುತ್ಕೋ, ಬಾ ಇಲ್ಲಿ, ನಿಮ್ಮ ಜೊತೆ ಮಾತಾಡೋದೈತಿ. ಏನ ಮಾತಾಡೋದೈತಂದಿ? ಪಲ್ಲವಿ, ನೀನು ಈ ಮನ್ಯಾಗ ಆರಾಮಾಗಿ ಖುಷಿಯಾಗದಿಲ್ಲ? ಎಲ್ಲಿ ಖುಷಿಯಿಂದ ಅದೀನಿ ಬೇ ಅಮ್ಮ, ಮುಂಜಾನೆಯಿಂದ ರಾತ್ರಿವರೆಗೂ ಮರೇ ಈ ಮನ್ಯಾಗ ಕೆಲಸ ಮಾಡೋದ ಆತು. ಏನು ಖುಷಿಯಾಗಿರಂದಿ? ಅಲ್ಲ ಪಲ್ಲವಿ, ನಿನಗೆ ಈ ಕೆಲಸ ಎಲ್ಲ ಮಾಡಕ್ಕೆ ಬರಲಿ ಅಂತಂದು ನಾ ಎಲ್ಲ ಕೆಲಸ ಮಾಡವ ಅಂತ ಹೇಳಿ ಹಚ್ಚಿದ್ದೆ. ಇಲ್ಲ ಅಂದ್ರೆ ನಿನಗೆ ಯಾಕೆ ಹಚ್ಚಕ್ಕೆ ಹೋಗ್ಲಿ ನಾನು ಇಷ್ಟು ಕೆಲಸನ? ನೀನು ಅನ್ಕೋಬೇಕು, ಇದು ನನ್ನ ಮನೆ ಐತಿ, ಇದು ನನ್ನ ಗಂಡನ ಮನೆ ಐತಿ, ಇಲ್ಲಿ ನನ್ನ ಅತ್ತಿ ಮಾವ ನನ್ನ ಗಂಡ ಎಲ್ಲರೂ ಇರ್ತಾರೆ, ಅವರಿಗೆಲ್ಲ ಚಂದನ ತಂಗ ಚಲೋ ಅಡುಗೆ ಮಾಡ್ಕೊಡೋಣ, ಮನೆಯೆಲ್ಲ ಸ್ವಚ್ಛಿಡೋಣ ಅಂತ ನಿನ್ನ ತಲೆಯಾಗ ಎದಕ್ಕೆ ಬರವಲ್ದು? ದಿನ ಒಂದಕ್ಕೂ ನಾನು ಹೇಳಬೇಕು, ಕಸ ಅನ್ನಂದ ಮೇಲೆ ಕಸ ಅಂತಿದ್ದಿ, ನೆಲ ಒರ್ಸಂದ ಮೇಲೆ ನೆಲ ಒರೆಸ್ತಿದ್ದಿ, ಹಿಂಗೆಲ್ಲ ಮಾಡೋದು ಸರಿ ಅನ್ನ? ನೀನೇ ಹೇಳು. ನೋಡ್ಬೇ ಅಮ್ಮ, ನಂಗೆ ಈ ಮನ್ಯಾಗ ಕೆಲಸ ಮಾಡೋದೆಲ್ಲ ಸೇರಂಗಿಲ್ಲ. ಬೇಕಾದ್ರೆ ಅಡುಗೆ ಮಾಡನ್ರಿ, ಅದು ಒಂದು ಹೊತ್ತು ಅಡುಗೆ ಮಾಡಿರ್ತೀನಿ. ಅದನ್ನ ಬಿಟ್ಟು ಇದು ಅಷ್ಟು ಕೆಲಸ ನೀನೇ ಮಾಡು, ನೀನೊಬ್ಬಕ್ಕೆ ಈ ಮನೆ ಸೊಸಿ ಎಲ್ಲನೂ ನೀನೇ ಮಾಡ್ಬೇಕು ಅಂತ ಅಂದ್ರೆ ನಡೆಯಂಗಿಲ್ರಿ. ಅಲ್ಲ ಪಲ್ಲವಿ, ನಿಮ್ಮ ಮನ್ಯಾಗ ಅಷ್ಟು ದೊಡ್ಡ ತುಂಬ ಕುಟುಂಬ ಐತಿ. ಅಲ್ಲೂ ನಿಮ್ಮ ಅತ್ತಿಯರು, ನಿಮ್ಮ ಅತ್ತಿಗೆಯರು, ಆಮೇಲೆ ಅವ್ರ ಮಕ್ಕಳು, ಆ ನೇತ್ರ, ಅವರೆಲ್ಲ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ರು ನೋಡು. ಅಂಥವ್ರ ಮಧ್ಯೆ ಇದ್ದು ನೀನು ಏನೂ ಕೆಲಸನ ಕಲ್ತಿಲ್ಲನ? ಅಷ್ಟಕ್ಕೊಂದು ಮಂದಿ ಅದಾರಂತಾರವ ಮನ್ಯಾಗ, ಒಬ್ಬರು ನಿನಗೆ ಕೆಲಸ ಹೇಳ್ಕೊಟ್ಟಿಲ್ಲನ? ನಾನೇ ಕೆಲಸ ಮಾಡ್ಬೇಕು ಬೇ ಅಮ್ಮ, ನಾನು ಆ ಮನೆ ಮಗಳದೀನಿ. ಎಲ್ಲರೂ ನನಗೆ ಇದ್ದಲ್ಲಿಗೆ ತಂದು ಕೊಡ್ತಿದ್ರು, ಚಾ ನಾಷ್ಟ ಎಲ್ಲನೂ. ನಾನು ಯಾವತ್ತೂ ಇಷ್ಟು ದೊಡ್ಡಕ್ಕೆ ಆದ್ರೂ ನಮ್ಮ ಮನ್ಯಾಗ ಒಂದು ಏನೂ ಕೆಲಸ ಮಾಡಿಲ್ಲ. ಇಲ್ಲಿ ಬಂದ ಮೇಲೆನ ಕೆಲಸ ಮಾಡ್ತಾ ಇರೋದು. ಇವಾಗ ಅನ್ಸಾಕೊಂತೈತಿ, ಯಾಕಾದ್ರೂ ಇವ್ರ ಮಗನ ಮದುವೆ ಆಗಿ ಬಂದೋ ಏನಂತಂದು. ಸುಮ್ಮನೆ ತಣ್ಣಗೆ ಹಂಗೆ ಇದ್ದಿದ್ರೆ ನಮ್ಮ ಮನ್ಯಾಗ ನಾನು ಆರಾಮಾಗಿ ರಾಣಿ ಥರ ಇರ್ತಿದ್ದೆ. ಎಷ್ಟು ದಿನ ಇರ್ತಿದ್ದೇವ ನಿನ್ನ ಮನ್ಯಾಗ ನೀನು ರಾಣಿ ಹಂಗ? ಒಂದು ದಿನ ಇಲ್ಲ, ಒಂದು ದಿನ ನೀನು ಗಂಡನ ಮನೆಗೆ ಹೋಗಲೇಬೇಕಾಗಿತ್ತು. ಅದೇ ಮತ್ತು ಈಗ ನೀನೇನು ಸಣ್ಣಕ್ಕೇನ? ನಿನಗೂ ವಯಸ್ಸಾಗೈತಿ. ಎಷ್ಟು 28 29 ವರ್ಷ ನಿನಗೆ. ಈಗಲೂ ನಿನಗೆ ಜವಾಬ್ದಾರಿ ಬರಲಿಲ್ಲ ಅಂದ್ರೆ ಹೆಂಗೆ ಪಲ್ಲವಿ? ನಿನ್ಕಿಂತ ಸಣ್ಣ ವಯಸ್ಸಿನವ್ರು ಮದುವೆ ಆಗಿ ಆಗಲೇ ಮಕ್ಕಳಾಗಿ ಮಕ್ಕಳನ್ನ ಎತ್ತಾಡ್ಸಕೊಂತಾರೆ. ನೀವು ನೋಡಿದ್ರೆ ಮಕ್ಕಳ ಬೇಡ ಅಂತ ಅಲ್ಲ, ನಾಳೆ ವಯಸ್ಸಾದ್ಮೇಲೆ ಮಕ್ಕಳಾಗಲಿಲ್ಲ ಅಂದ್ರೆ ಏನು ಮಾಡ್ತೀರಿ? ನೋಡ್ಬೇ ಅಮ್ಮ, ನನಗೆ ಮಕ್ಕಳಿಗೆ ಹೇರೋದು, ಮಕ್ಕಳನ್ನ ಎತ್ತಾಡ್ಸೋದು ಅದೆಲ್ಲ ನನಗೆ ಇಷ್ಟನೂ ಇಲ್ಲ, ಇಂಟ್ರೆಸ್ಟು ಇಲ್ಲ. ಇವಾಗ ನೀವು ಹೇಳ್ದಂಗೆ ಮನೇನ ಕೆಲಸ ಎಲ್ಲ ಮಾಡ್ಕೊಂಡು ಹೊಂಟೀನಲ್ಲ, ಅಷ್ಟಕ್ಕೆ ಸುಮ್ಮನೆ ಇದ್ದು ಬಿಡ್ರಿ. ಏನು ನಿಮ್ಮ ಮಾತು ಕೇಳಕ್ಕೆ ಹೊಂತೀನಂತಂದು ಎಲ್ಲನೂ ಹೇಳೋ ಅವಶ್ಯಕತೆ ಇಲ್ಲ, ನಾನು ಕೇಳೋ ಅವಶ್ಯಕತೆನೂ ಇಲ್ಲ. ಇಷ್ಟೆಲ್ಲ ನನಗೆ ಬೋಧನೆ ಮಾಡ್ತೀರಲ್ಲ, ನಿಮ್ಮಮ್ಮಗ ನಿನ್ನೆ ಮುಂಜಾನೆನೇ ಹೋಗೋಣ ಮನೆ ಬಿಟ್ಟು, ಇದುವರೆಗೆ ಆದ್ರೂ ಇವತ್ತು ಸಂಜೆ ಆದ್ರೂ ಇನ್ನೂ ಮನೆಗೆ ಬಂದಿಲ್ಲ. ನಿಮ್ಮಮ್ಮಗೆ ಹೇಳ್ರಿ ಮೊದಲು ಜವಾಬ್ದಾರಿ ಹೆಂಗೆ ನಿಭಾಯಿಸ್ಬೇಕು, ಹೆಂಡ್ತಿನ ಹೆಂಗೆ ನೋಡ್ಕೋಬೇಕು ಅಂತಂದು, ಆಮೇಲೆ ನನಗೆ ಹೇಳಂತ್ರಿ ಅಂತ. ಮೊದಲು ನಿಮ್ಮ ಮಗನ್ನ ನೀವು ನೆಟ್ಟಿಗೆ ಬೆಳೆಸಿಲ್ಲ, ನಿಮ್ಮ ಮಗಗ ನೀವು ಜವಾಬ್ದಾರಿ ಏನನ್ನೋದು ಹೇಳ್ಕೊಟ್ಟಿಲ್ಲ, ಇನ್ನು ನನಗೆ ಹೇಳಕ್ಕೆ ಬಂದುಬಿಟ್ರಿ ಇವರು. ಹೋಗಿ ಚುಮ್ಮರಿ ಹಚ್ಚಿರ್ತೀನಿ, ತಿಂದು ಟಿವಿ ನೋಡ್ಕೊಂಡು ಕುತ್ಕೋರಿ. ಈ ಮನ್ಯಾಗ ಎಲ್ಲ ಮಾತು ಕೇಳ್ತೀನಂತಂದು ಎಲ್ಲರೂ ನನಗೆ ಹೇಳಕ್ಕೆ ಬಂದುಬಿಟ್ರು. ಯವ್ವ, ನೋಡಿದ್ಯಾ ಹಿಂಗದಾಳೆ ಹುಡುಗಿ? ಏನು ಸಮಾಧಾನದಿಂದ ನಾನು ಇಷ್ಟು ಸಲ ಕುಂದ್ರಿಸಿ ಹೇಳಿದೆ, ಅದನ್ನೂ ಅರ್ಥ ಮಾಡ್ಕೊನಲ್ಲ. ಜೋರಾಗಿ ಜಬರ್ಸಿ ಹೇಳಿದ್ರೆ ಅದನ್ನೂ ಅರ್ಥ ಮಾಡ್ಕೊನಲ್ಲ. ಇನ್ನು ಹೆಂಗೆ ಹೇಳ್ಬೇಕು ಬೇ ಈ ಹುಡುಗಿಗೆ? ನಾನು ಅದನ್ನು ಯೋಚನೆ ಮಾಡಕೊಂತೀನವ. ಏನು ಹೇಳ್ಬೇಕು ಹೇಳಿ ಈ ಹುಡುಗಿಗೆ? ನಾನು ಕುಂದ್ರಿಸಿ ಸಮಾಧಾನದಿಂದ ತಿಳಿಸಿ ಹೇಳಿದ್ರೆ ಅರ್ಥ ಮಾಡ್ಕೋತಾಳ ಅಂತಂದು ಹೇಳಕ್ಕೋದ್ರೆ ಈ ಹುಡುಗಿ ಅರ್ಥನ ಮಾಡ್ಕೊನವಲ್ದವ.
ಅಲ್ಲ ಬೇಯವ್ವ, ಇವನು ನನ್ನ ಮಗಗೂ ಜವಾಬ್ದಾರಿ ಇಲ್ಲ. ಆಕೆ ಹೇಳಿದ್ದು ಸರಿನೇ ಐತಿ. ನನ್ನ ಮಗಗ ನೆಟ್ಟಿಗೆ ಜವಾಬ್ದಾರಿ ಇದ್ದಿದ್ದಿದ್ರೆ ಈ ಮನ್ಯಾಗ ಯಾಕೆ ಹಿಂಗೆ ಪರಿಸ್ಥಿತಿ ಬರ್ತಿತ್ತು, ಹೌದಿಲ್ಲ ಯವ್ವ? ಇವರು ಹಿಂಗೆ ಮಾಡ್ಕೊತ ಹೋದ್ರೆ ನಮ್ಮ ವಂಶ ಮುಂದೆ ಬೆಳೆಯೋದಾದ್ರೆ ಹೆಂಗೆ ಬೇ? ನನ್ನ ಗಂಡಗಂತೂ ಇದ ಚಿಂತೆ ಹತ್ಬಿಟ್ಟೈತಿ. ನಿನ್ನೆ ರಾತ್ರಿ ಫೋನ್ ಹಚ್ಚಿ 1 ತಾಸ್ವರೆಗೂ ಮಾತಾಡಾರ ಬೇ. ಅವರು ಭಾಳ ಚಿಂತೆ ಮಾಡಾಕುಂತ ಬಿಟ್ಟಾರ. ನನ್ನ ಮಗ ಸೊಸಿ ಯಾಕೆ ಹಿಂಗೆ ಮಾಡಾಕುಂತಾರ ಅಂತಂದು ಅವರಂತೂ ಚಿಂತೆ ಮಾಡಿ ಮಾಡಿ ಇನ್ನೂ ಸೊರಗಾಕುಂತ ಬಿಟ್ಟಾರ ಬೇ ಯವ್ವ. ನಾನು ಏನು ಮಾಡಲಿ ಹೇಳು? ಎಲ್ಲದಕ್ಕೂ ಚಿಂತೆ ಮಾಡ್ಕೊತ ಕುತ್ಕೊಂಡ್ಬಿಟ್ರೆ ಪರಿಹಾರ ಸಿಕ್ಬಿಡ್ತೈತನ? ಏನಾದರೂ ಒಂದು ಯೋಚನೆ ಮಾಡಂತಡಿ. ಎಲ್ಲ ತೊಂದರೆಗೂ ಏನಾದರೂ ಒಂದು ಪರಿಹಾರ ಇದ್ದ ಇರ್ತೈತಿ. ನಾನೆಲ್ಲ ಸರಿ ಮಾಡ್ತೀನಿ. ನಾನು ಇಲ್ಲಿ ಬಂದಿದ್ದಾರೆ ಎದಕ್ಕೆ? ಹಳ್ಳ್ಯಾಗ ಇರೋಕ್ಕೆ ನಾನು ಈ ಕಡೆ ಬರೋಕ್ಕೇನೂ ಅಲ್ಲ, ತಲೆ ಹಾಕೋಕ್ಕೇನೂ ಅಲ್ಲ. ಅಂಥದ್ದು ಇಲ್ಲಿ ತನಕ ಬಂದೀನಿ ಮನೆಗೆ ಅಂತ ಅಂದಮೇಲೆ ಎಲ್ಲನೂ ಬಗೆಹರಿಸಿನ ನಾನು ಊರಿಗೆ ಹೋಗ್ತೀನಿ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಏನೋ ಇಬ್ರು ತಾಯಿ ಮಗಳು ಮಾತಾಡ್ಕೊಂತ ಕುತ್ಕೊಂಡ್ಬಿಟ್ಟಿದ್ದೀರಾ? ಏ ಸಂಜಯ್ಯ, ನಿನ್ನೆ ಹೋದವ ಇವತ್ತು ಬರಾಕುಂತಿದ್ದಿ ಮನೆಗೆ, ಎದಕ್ಕೆ? ಎದಕ್ಕೆ ಹೋಗಿದ್ದಿ? ಒಂದೊಂದು ದಿನ ರಾತ್ರಿ ಎಲ್ಲ ಅಲ್ಲೇ ಇರೋವಂಥದ್ದು ಕೆಲಸ ಏನಿರ್ತೈತಿ ನಿನಗೆ ಆಫೀಸ್ನಾಗ? ನಿನಗೆ ಮದುವೆ ಆಗೈತಿ, ಹೆಂಡತಿ ಅದಳ, ಮನ್ಯಾಗ ಹೆಂಡತಿ ಕಾಯ್ತಿರ್ತಾಳ ಅನ್ನೋದು ಒಂದು ಸ್ವಲ್ಪ ಜವಾಬ್ದಾರಿ ಐತನ ಏನಿಲ್ಲ ನಿನಗೆ? ಎಷ್ಟೊತ್ತದ ಆಫೀಸ್ಗೆ ಹೋಗೋದು? ಯಮ್ಮ, ಅದು ಆಫೀಸ್ನಾಗ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಬೇ, ಅದಕ್ಕೆ ನೈಟ್ ಎಲ್ಲ ಅಲ್ಲೇ ಇದ್ದು ವರ್ಕ್ ಕಂಪ್ಲೀಟ್ ಮಾಡಿದ್ದೇವೆ. ಕೊಡ್ಲು ಅವ ನಿಮ್ಮ ಬಾಸ್ ಯಾವನದನವ ಕೊಡಿಲಿ, ನಾನೀಗ ಮಾತಾಡ್ತೀನಿ ಆತನ ಜೊತೆ. ಅದು ಹೆಂಗೆ ನೀವು ರಾತ್ರಿ ಎಲ್ಲ ಕೆಲಸ ಮಾಡಿಸ್ಕೊತೀರಿ? ನನ್ನ ಮೊಮ್ಮಗೇನು ಹೆಂಡತಿ ಇಲ್ಲ ಮನಿ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿರೇ ಏನಂತ ಇವಾಗ ಸರಿಯಾಗಿ ಜಾಡಿಸ್ತೀನಿ. ಕೊಡಲಿಲ್ಲ ನಮ್ಮ ಫೋನ್ ಹಚ್ಚಿ ಕೊಡಿ, ಇಲ್ಲ ನಂಬರ್ ಕೊಡಿಲಿ, ನನ್ನ ಫೋನಾಗ ಹಚ್ತೀನಿ ನಾನು. ಅಯ್ಯೋ ಯಮ್ಮ, ನೀನೇನಾರ ಹಿಂಗೆಲ್ಲ ಮಾತಾಡಿದೆ ಅಂದ್ರೆ ಅಷ್ಟೇ ನನ್ನನ್ನು ಕೆಲಸದಿಂದನ ತೆಗೆದು ಒಗೆದು ಬಿಡ್ತಾರೆ ಬೇ. ಲೋ, ಚಂದನತ್ತಂಗ ಮನ್ಯಾಗ ಬಾಳೆ ಮಾಡ್ಕೊಂಡು ಹೋಗ್ಲಾರ್ದ 3 ಹೊತ್ತು ದುಡಿತೀನಿ ಅಂತ ಹೊರಗಡೆನೇ ಇದ್ರ ಎದಕ್ಕೆ ಬೇಕದ ದುಡಿಮೆ? ದುಡಿಯೋದು ಚಂದನತ್ತಂಗ ನೆಮ್ಮದಿ ಸಿಗ್ಲಿ. 3 ಹೊತ್ತು ಊಟ ಮಾಡೋಕ್ಕಷ್ಟ ದುಡಿಬೇಕು. ಅದನ್ನ ಬಿಟ್ಟು ಹಿಂಗೆ ರಾತ್ರಿ ಎಲ್ಲ ನಿದ್ದೆಗಟ್ಟು ಆರೋಗ್ಯ ಎಲ್ಲ ಹಾಳು ಮಾಡ್ಕೊಂಡು ದುಡಿದ್ರೆ ಎದಕ್ಕೆ ಬರ್ತೈತದ? ನಂಗೆ ಅದೆಲ್ಲ ಗೊತ್ತಿಲ್ಲ. ನೀ ಫೋನ್ ಕೊಡ್ಬೇಕಂದ್ರೆ ಕೊಡ್ಬೇಕು. ಈಗ ಹಚ್ಚಿ ಕೊಡಾಕಬೇಕು, ನಾನು ಈಗ ಮಾತಾಡ್ತೀನಿ. ಅದು ಹೆಂಗೆ ನಿನ್ನ ಆಫೀಸ್ನಾಗ 2 ದಿನದ ಗಟ್ಟಲೆ ಇಟ್ಕೋತಾರೆ, ನಾನು ಕೇಳಬಿಡ್ತೀನಿ. ನಾನು ಎಷ್ಟು ಜನ ನೋಡೀನಿ ಆಫೀಸ್ಗೆ ಹೋಗೋರು. ಎಲ್ಲರೂ ಮುಂಜಾನೆ ಹೋಗಾರ, ಸಂಜೆನಷ್ಟೇ ಬರ್ತಾರೆ. ಏನೋ 1 ತಾಸು ಹೆಚ್ಚು ಕಮ್ಮಿ 2 ತಾಸು ಹೆಚ್ಚು ಕಮ್ಮಿ ಆದ್ರೆ ಅಂದ್ರೆ ನಡೀತೈತಿ. ನೀನು 2 ದಿನದ ಗಟ್ಟಲೆ ಅಲ್ಲೇ ಉಳಿಯೋದು? ಅದೇಂತ ಆಫೀಸ್ ಅದು? ಕೊಡಿರಿ ನಿಮ್ಮ ಬಾಸಿಗೆ ಫೋನ್ ಹಚ್ಕೊಡು. ಅಯ್ಯೋ ದೇವ್ರಿ, ಏನಪ್ಪ ಇದು? ಇವಾಗ ಹೆಂಗಾರ ಮಾಡಿ ನಮ್ಮ ಅಮ್ಮನೇ ಅಮರ್ಸ್ಬೇಕು, ಇಲ್ಲಾಂದ್ರೆ ಅಷ್ಟೇ ನನ್ನ ಕತೆ. ಆಫೀಸ್ಗೆ ಏನಾರು ಫೋನ್ ಹಚ್ಚಿಬಿಟ್ರೆ ಯಪ್ಪ. ಏನು ಯೋಚನೆ ಮಾಡಕ್ಕಂತಿದ್ದಿ? ಫೋನ್ ಹಚ್ಕೊಡಂದೆ ನಾನು. ಯಮ್ಮ ಬ್ಯಾಡ್ ಬೇಯಮ್ಮ, ಅದು ಸ್ಯಾಲ್ರಿ ಸ್ವಲ್ಪ ಬರ್ತೈತಲ್ಲ, ಅದಕ್ಕೆ ರಾತ್ರಿ ಎಲ್ಲ ದುಡಿದ್ರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಕೊಡ್ತಾರಲ್ಲ ದುಡ್ಡನ್ನ, ಅದಕ್ಕೋಸ್ಕರ ರಾತ್ರಿ ಎಲ್ಲ ಅಲ್ಲೇ ವರ್ಕ್ ಮಾಡಿದ್ದೇವೆ. ಬೇಕಾದ್ರೆ ಇನ್ನೊಂದು ಸಲ ಹಂಗೆ ಮಾಡಂಗಿಲ್ಲ ತಗೋ. ನೋಡು ಸಂಜಯ, ಇದ ಕೊನೆ. ಇನ್ನೊಂದು ಸಲ ಏನಾರ ನೀನು ಬೆಳಗ್ಗೆ ಆಫೀಸ್ಗೆ ಹೋಗಿ ಸಂಜೆಗೆ ಬರಲಾರ್ದ ಆಫೀಸ್ನಾಗ ಉಳ್ಕೊಂಡೆ ಅಂದ್ರೆ ನಿನ್ನ ಆಫೀಸ್ ಎಲ್ಲ ಐತೆ ಅಲ್ಲಿ ತನಕ ಹುಡ್ಕೊಂಬಂದು ನಿಮ್ಮ ಬಾಸ್ ಕಪಾಳಕ್ಕೆ ಆಡೇಟ್ ಪಟ ಪಟ ಅಂತ ಕೊಟ್ಟು ನಿನ್ನ ಅಲ್ಲಿಂದನೇ ಹೇಳ್ಕೊಂಬರ್ತೀನಿ. ನೋಡ್ತಿರ, ನಿನಗೆ ಗೊತ್ತೈತಿ ಈ ವಿಶಾಲಾಕ್ಷಮ್ಮ ಹೆಂಗಂತಂದು. ಹೇಳಿದ ಅರ್ಥ ಮಾಡ್ಕೊಂಡು ಸರಿ ಹೋತು. ಇಲ್ಲ ಅಂದ್ರೆ ಊರಾಗ ಎಲ್ಲರ ಮುಂದೆ ಮರ್ಯಾದೆ ತೆಗೆಸ್ಕೊ ಬಾಳೆ ವಾಕೈತಿ ನಿಂದು, ನೆನ್ಪಿಟ್ಕೊ. ಈಗಾರಿ ಎದಕ್ಕೆ ಬಂದ್ರಿ ಆಫೀಸಿಗೆ? ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಕೊಡ್ತಾರನ್ನ ಅಲ್ಲೇ ಇದ್ದು ಬಿಡ್ಬೇಕಿಲ್ಲ? ವರ್ಷಕ್ಕೊಂದ್ಸಲ ಬಂದು ಹೋಗೋದು ಚಲೋ ಅನಿಸ್ತಿತ್ತು. ಏ ಪಲ್ಲವಿ, ನೀ ಸುಮ್ಮನೆ ಇರ. ಆಕೆ ನಮ್ಮ ಅಜ್ಜ ಅದಾಳ, ನಮ್ಮ ಮಮ್ಮಿ ಅದಾರ, ಅವ್ರಿಗೆ ಮಾತಾಡೋ ಹಕ್ಕೈತಿ. ನೀನು ಎದಕ್ಕೆ ಮಾತಾಡ್ತಿದ್ದಿ? ಸುಮ್ಮನೆ ನಡಿ ಒಳಗಡೆ. ನಾನು ಯಾಕ್ರಿ ಮಾತಾಡಬಾರ್ದು? ನಾನು ಹೆಂಡತಿ ಅದೀನಿ. ಅವ್ರಿಬ್ರಿಗಿಂತ ಹಕ್ಕು ಜಾಸ್ತಿ ನನಗ ಇರ್ತೈತಿ. ಎದಕ್ಕೆ ನೀವು ಆಫೀಸ್ಗೆ ಹೋಗಿ ಇದಪ್ಪಷ್ಟಲ್ಲ ಎಷ್ಟು ಸಲ ಹಿಂಗೆ ಮಾಡ್ತೀರಿ? ಆಫೀಸ್ಗೆ ಹೋದಂದ್ರೆ 2-3 ದಿನದ ಗಟ್ಟಲೆ ಮನೆಗೆ ಬರಂಗಿಲ್ಲ. ಎದಕ್ಕೆ ಹಿಂಗೆ ಅನ್ನಂಗಿದ್ರೆ ಮದುವೆ ಎದಕ್ಕಾಗ ಆದ್ರಿ ನನ್ನನ್ನು? ನೋಡ್ ಪಲ್ಲವಿ, ನೀ ಸುಮ್ಮನೆ ಇದ್ದೀ ಸರಿ ಹೋತು. ಹಿಂಗ ಏನಾರ ನನಗೆ ಎದುರು ಉತ್ತರ ಕೊಟ್ಕೊಂತ ಈ ಮನೆ ಆಗಿದ್ದಿ ಅಂದ್ರೆ ನಿನಗೆ ಡಿವೋರ್ಸ ಕೊಡ್ತೀನಿ, ನೆನಪಿಟ್ಟುಕೋ. ಯಾಕ್ಲೋ ಸಂಜಯ್, ಎದಕ್ಕೆ ಹಂಗೆ ಮಾತಾಡಕುಂತಿದ್ದಿ? ಯಮ್ಮ, ನನಗಂತೂ ಸಾಕಾಗೋಯ್ತು. ಈಕೆ ಜೋಡಿ ಜೀವನ ನಡ್ಸಕ್ಕೆ ನನಗಂತೂ ಆಗಂಗಿಲ್ಲ. ಈಕೆ ಬರೀ ಯಾವಾಗ ನೋಡಿದ್ರು ಅಡ್ಡ ಮಾತಾಡೋದಾಯ್ತು, ನನಗೆ ಬರೀ ತಿರುಗಿಸಿ ಮಾತಾಡೋದಾಯ್ತು. ಒಂದು ದಿನ ಚಂದನತ್ತಂಗೆ ಮರ್ಯಾದೆ ಕೊಟ್ಟು ಗಂಡಗೆ ಮಾತಾಡಿಲ್ಲ ಈಕೆ. ಇಂಥಕ್ಕೆ ಜೊತೆ ನಾನು ಹೆಂಗೆ ಬಾಳೆ ಮಾಡಲಿ? ಈಕೆ ಹಿಂಗೆ ಮಾಡ್ಕೊತ ಹೋದ್ರೆ ನಾನಂತ ಈಕೆಗೆ ಡಿವೋರ್ಸ್ ಕೊಡ್ತೀನಿ ನೋಡ್ರಿ. ನಿನ್ನಂತ ಬೇಜವಾಬ್ದಾರಿ ಅಂತ ಗಂಡನ ಜೊತೆಗೆ ನಾನು ಹೆಂಗಿರಲಿ? ಕೊಟ್ಕೋಗ್ರಿ ಡಿವರ್ಸ್. ಯಾರಿಗೆ ಬೇಕಾಗೈತಿ ನಿನ್ನಂತ ಒಂದು ಜೋಡಿ ಜೀವನ ಮಾಡೋದು? ಯವ್ವ, ನೋಡಿದ್ಯಾ ಬೇ? ಇವರಿಬ್ರು ಹೆಂಗೆ ಒಬ್ಬರು ಹೊಂದ್ಕೊಂಡು ಹೋಗಲ್ಲ ಅಂತಾನೆ ಅಂತಾರೆ ಬೇ. ಎಲ್ಲಿ ಇವರಿಬ್ಬರದು ಜೀವನ ಮತ್ತೆ ಡಿವೋರ್ಸ್ ಆಗುತ್ತಾನೆ ಬೇ ಯವ್ವ. ನನಗಂತೂ ಸಾಕಾಗುತ್ತವ ಯವ್ವ. ಇವರಿಬ್ಬರು ಹೊಂದ್ಕೊಂಡು ಹೋಗ್ತಾರಂತ ಅನ್ಕೊಂಡ್ರೆ ಇವ್ರು ಮತ್ತೆ ಅದನ್ನ ಮಾಡಾಕುಂತಾರಲ್ವೇ? ಇಲ್ಲ, ಇದು ಹಿಂಗಂದ್ರೆ ಬಗೆಹರಿಯಂಗಿಲ್ಲ. ನಾನು ಏನಾರ ಮಾಡ್ತೀನಿ. ನೀ ಸುಮ್ಮನೆ ನೀನು ಆಳಕ್ಕೆ ಹೋಗ್ಬೇಡ. ಇವರಿಬ್ಬರು ಅದು ಹೆಂಗೆ ಡಿವೋರ್ಸ್ ಕೊಡ್ತಾರೆ ನಾನು ನೋಡಬಿಡ್ತೀನಿ. ಮೊದಲಿಕ್ಕೆ ಪಲ್ಲವಿನ ಬಗ್ಗಿಸ್ತೀನಿ, ಆಮೇಲೆ ನಿನ್ನ ಮಗನ ಬಗ್ಗಿಸ್ತೀನಿ. ನೀ ಸುಮ್ಮನೆ ಆಳಕ್ಕೆ ಹೋಗ್ಬೇಡ. ಯವ್ವ, ಇವರಿಬ್ರು ಹಿಂಗೆ ಮಾತಾಡೋದನ್ನು ನಾನು ಕೇಳಿಸ್ಕೊಂಡಿನಿ ಸರಿ ಹೋತು. ನಿನ್ನ ಅಳಿಯ ಏನಾರು ಕೇಳಿಸ್ಕೊಂಡಿದ್ರೆ ಅಷ್ಟ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತಿತ್ತು ಅವರಿಗೆ. ಇದು ಈಗಾಗಲೇ ಮಗಂದು 2 ಸಲ ಡಿವೋರ್ಸ್ ಆಗೈತೆ ಬೇಯವ್ವ. ಈಗ ಏನಾರ ಮತ್ತೆ ಹಂಗೆ ಆತಂದ್ರೆ ನನ್ನ ಗಂಡ ಮಾತ್ರ ಜೀವ ಸಹಿತ ಇರಂಗಿಲ್ಲ ಬೇಯವ್ವ. ಹೊಳತನ ಹಾಗೆಲ್ಲ ಮಾತಾಡಬಾರ್ದು. ನಾನು ಅದಿನಲ್ಲ, ನಾ ಎಲ್ಲ ಸರಿ ಮಾಡ್ತೀನಿ, ನೀ ಸುಮ್ಮನೆ ಇರು.
ಆಕಿ ಪಲ್ಲವಿಯರ ಮನ್ಯಾಗ ಅವ್ರವ್ ಅಂತೂ ನೆಟ್ಟಿಗಿರೋರು ಯಾರು ಅದಾರನ ಅವ್ರ ಫೋನ್ ನಂಬರ್ ಏನಾರ ಐತನ ನಿನ್ನ ಹತ್ರ? ಅವ್ರ ನಂಬರ್ ಯಾಕೆ ಬೇ ನಿನಗೆ? ಐತನ ಅಂದೆ ನಾನು. ಆಯ್ತು ಬೇವ, ಅದು ನೇತ್ರ ಅನ್ನೋ ಹುಡುಗಿ ಅದ. ಆ ಹುಡುಗಿ ಭಾಳ ಚಲೋ ಐತಿ, ಜವಾಬ್ದಾರಿ ಎಲ್ಲ ಚಂದನ ತಂಗ ಆ ಮನೇದು ಜವಾಬ್ದಾರಿ ಎಲ್ಲ ಅದ ಹುಡುಗಿನ ನಿಭಾಯಿಸ್ಕೊಂಡು ಹೋಗೈತಿ. ಆ ಹುಡುಗಿ ಫೋನ್ ನಂಬರ್ ಐತಿ ಬೇ ನನ್ನ ಹತ್ರ. ನಡಿ, ಆ ಹುಡುಗಿ ಫೋನ್ ನಂಬರ್ ಕೊಡು, ನಾವು ಸ್ವಲ್ಪ ಆ ಹುಡುಗಿ ಜೊತೆ ಮಾತಾಡೋದೈತಿ. ಏನಂತ ಮಾತಾಡ್ತೀವಿ? ನಾನೆಲ್ಲ ಮಾತಾಡ್ತೀನಿ, ನೀ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಡಿ, ಮೊದಲು ಫೋನ್ ನಂಬರ್ ಕೊಡು.